ಹಲೋ ಗೈಸ್, ಈಗ ನಾನು ಒಂದು ಇದು ಮಾಡ್ತಿದ್ದೀನಿ, ಒಂದು ಸ್ನ್ಯಾಕ್ ಅಂತ ಹೇಳ್ಬೋದು. ಅದ್ರ ಹೆಸರು ನಾನೇ ಇಟ್ಟಿರೋದು ಮ್ಯಾಗಿ ಮಸಾಲ ಅಂತೇಳಿ. ಅದಕ್ಕೆ ನಾನು ಮ್ಯಾಗಿ, ಆನಿಯನ್ನ, ಲೆಮನ್ನ, ಬೇಕಿದ್ರೆ ಕೆಚಪ್ ಹಾಕೊಬೋದು. ಸೊ ಲೆಟ್ಸ್ ಮಾಡೋಣ. ಫಸ್ಟು ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೇಳೋದು ಮರ್ತದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಕಮೆಂಟ್ಸ್ ಹಾಕಿ. ಮತ್ತು ನೀವು ಚಾನಲಿಗೆ ಹೊಸೊಬ್ರಾಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ. ಸೊ ಓಕೆ, ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಈಗ ಆನಿಯನ್ ಕಟ್ ಮಾಡ್ಕೊಬೇಕು. ಸೊ ಈಗ ಇದಾಗಿದೆ. ಓಕೆ, ಈಗ ನೆಕ್ಸ್ಟ್ ಈಗ ಒಂದು ಬೌಲ್ ತಗೊಳ್ಳೋಣ. ಸೈಡ್. ಸೊ ಓಕೆ, ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದೇನೋ ತೊಗೊಬೇಕು ಆಗ್ತದೆ. ಓಕೆ, ಚलो. ಸೊ ಈಗ ಇದೆಲ್ಲ ಡಸ್ಟ್ಬಿನ್ಗೆ ಹೋಗುತ್ತೆ. ಸ್ಟವ್. ಓಕೆ, ತುಪ್ಪ ಹಾಕ್ಕೊಳ್ತೀನಿ, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಇಷ್ಟ ಹಾಕೊಂಡ್ರೆ ಸಾಕು. ಓಕೆ, ಈಗ ಇದಿಲ್ಲೇ ಇಟ್ಟಿರ್ತೀನಿ. ಓಕೆ, ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಇಟ್ಕೊತಾ ಇರಬೇಕು. ಕರೆಂಟ್ ಒಂದು ನಿಮಿಷ. ಓಕೆ, ಸೊ ಇಷ್ಟು ಬೌಲ್ ಹಾಕಬೇಕು. ಈಗ ನಿಲ್ಸೋಣ ಸಾಕು. Onions ಹಾಕೋಣ. ಆನಿಯನ್
ಎರಡನೇದು 2 ಪ್ಯಾಕೆಟ್ ಇತ್ತಲ್ಲ, ಅದಕ್ಕೆ 2 ಫುಲ್ ಹಾಕ್ತಿದ್ದೀನಿ. ಓಕೆ, ಈಗ ಆನ್ ಮಾಡ್ಕೊಳ್ಳೋಣ. ಕರೆಂಟ್ ಬಂತು. ಇನ್ನೊಂದು ಸ್ವಲ್ಪ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೆಚಪ್ ಮತ್ತೆ ಲೆಮನ್ನ ಮಾಡಿದ್ರೆ ತುಂಬ ಬೇಗ ಆಗುತ್ತೆ. ಒಂದು 5 to 10 minutes ಅಷ್ಟೇ ಹಿಡಿಯೋದು, ಬೇಗ ಆಗುತ್ತೆ. ಮತ್ತೆ ತುಂಬ ಸೂಪರ್ ಆಗಿ ಬರುತ್ತೆ. ಇಡೋದು ಬೇಡ, ಹೀಟ್ ಆಗ್ಬಿಡುತ್ತೆ ಜಾಸ್ತಿ. ಸೊ ಇವೆಲ್ಲ ಈಗ ಡಸ್ಟ್ಬಿನ್ ಹಾಕ್ಬೇಕು. ಮಾಡ್ಕೊತೀನಿ. ಆಮೇಲೆ ಸ್ಪೂನ್, ಈಗ ನಾನು ಪ್ಲಾಸ್ಟಿಕ್ ಸ್ಪೂನೇ ತಗೊಂತಿದ್ದೀನಿ. ಅದಕ್ಕೆ ನಾನು ಹಾಕೊಂತಿರೋದು. ನಿಮಗೆ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೂ ಹಾಕ್ಬೋದು. ಇಲ್ಲ ಅಂದ್ರೆ ಬೇಡ. ಈಗ ಲೆಮನ್ ತಗೊಂಡಿದ್ದೀನಿ. ಓಕೆ, ಮುಗೀತು. ಈಗ ಒಂದು ಸ್ವಲ್ಪ ಸ್ಟರ್ ಮಾಡೋಣ. ಸೊ ಓಕೆ, ರೆಡಿ ಆಗಿದೆ. ನೋಡ್ತೀರಿ, ಈಗ ಗಾರ್ನಿಷ್ ಏನು ಮಾಡಲ್ಲ. ಸೊ ಹಿಂಗೆ ಚೆನ್ನಾಗಿದೆ. ಟೇಸ್ಟ್ ಮಾಡೋಣ. ಸತ್ಯ, ಕರೆಂಟ್ ಬಂತು. ಸಕ್ಕತ್ತಾದ. ನೀವು ಒಂದು ಟ್ರೈ ಮಾಡಿ. ಮತ್ತೆ ಹೇಳ್ತೀನಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್ ಎಲ್ಲ ಮಾಡಿ, ಕಮೆಂಟ್ ಫುಲ್. ಓಕೆ, ಬಾಯ್.